ರೀಚ್ ಆಗಬೇಕು, ನಾನು ಮನೆಗೆ ಹೋಗಬೇಕು. ನನ್ನ ಇಂಟೆನ್ಷನ್ ಯಾವುದೇ ಆಗಿರಕ್ಕಂಥ ದುಡ್ಡು ಮಾಡಬೇಕು, ಅದು ಮಾಡಬೇಕು ಏನಿಲ್ಲ, ನಾನು ಮನೆಗೆ ಹೋಗಬೇಕು. ಈ ಜನಕ್ಕೆ ಸ್ಟ್ರೈಟಾಗಿ ಹೇಳಿದ್ರೆ ಯಾವುದು ತಲೆಯಲ್ಲಿ ಹೋಗಲ್ಲ, ಸುತ್ತಿ ಬೆಳೆಸಿ ಹೇಳಬೇಕು ಅಂತ. ಹದ್ದು ಮೀರಿ ಮಾತಾಡು ಮನುಜನಲ್ಲಿ ಮನಸ್ಸಿಲ್ಲ, ಸಾವು ಸರಿಗೆ ಸಿಕ್ಕಾಗ ನಿನ್ನ ಸೆಕ್ಸ್ ಅನ್ನೋದು 3 ವರ್ಡು. ಹೌದಾ? ಮಾಡೋದೇ 2 ನಿಮಿಷ. ಅವ್ರೇನಾದರೂ ಅನ್ನ ಬಿಟ್ಟು ಬೇರೆ ಏನಾದರೂ ತಿಂತಾರಾ? MA ಮಾಡ್ದವರು, MCOM ಮಾಡ್ದವರು ಒಬ್ಬರ ಹತ್ರ ಹೆಂಗೆ ಕೈ ಚಾಚ್ಬಿಟ್ಟು ಕೇಳ್ತಾರಲ್ಲಪ್ಪ ಅಂತ. ಗೂಡು ಬಿಟ್ಟು ಹಾರಿ ಹೊರಟಿದೆ ಆಸೆ ಬಾನಾಡಿ, ತನಗೇನು ಬೇಕೋ ಅರಸಿ. ಯಾರು ಮೇಲೆ ಲವ್ ಆಗಿರ್ಬೋದು, ಅಟ್ರಾಕ್ಟ್ ಆಗಿರ್ಬೋದು, ಲೈಕ್ ಒಂದೇ ನಿಮಿಷ ಕ್ಯಾಮ್ರಾ ಆಫ್ ಮಾಡಿ ಆ್ಯಕ್ಚುಲಿ ಕ್ಯಾಮ್ರಾ ಆಫ್ ಮಾಡಿ. ಈ ಜನಕ್ಕೆ ಹೆಂಗೆ ಅಂತ ಬಿಟ್ಟು ಅಂತಂದರೆ, ನೀವು ನಾರ್ಮಲಾಗಿ ಏನೇ ಮಾಡಲಿ ಆಗಲ್ಲ, ಯಾರು ಇಷ್ಟನೂ ನೋಡೋದೇ ಇಲ್ಲ. ಬಟ್ಟೆ ಬಿಚ್ಚಿ ಕುಣಿದ್ರೆ ಮಾತ್ರ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಏನು ಗೊತ್ತಾ, ಬಟ್ಟೆ ಬಿಚ್ಚು ಕುಣಿದ್ರೆ, ಬಟ್ಟೆ ಬಿಚ್ಚಿಬಿಟ್ಟು ಹಿಂಗೆ ಸೊಂಟ ಆಡಿಸ್ಬಿಟ್ಟು ಎಲ್ಲನೂ ತೋರಿಸಿದ್ರೆ ಅದೆಲ್ಲ ರೀಚ್ ಆಗುತ್ತೆ. ನನ್ನ ಮೈಂಡಲ್ಲಿ ನಾನು ಟ್ರೂ ಫ್ರ್ಯಾಂಕಾಗಿ ಹೇಳ್ತೀನಿ, ನಾನು ತುಂಬ ಅಂತ ಹೇಳಿದ್ರೆ ಲೈಕ್ ಡೀಸೆಂಟಾಗೂ ಮಾಡಿದ್ದೀನಿ, ತುಂಬ ವರ್ಸ್ಟ್ ವೀಡಿಯೋಸೂ ಮಾಡಿದ್ದೀನಿ. ಓಕೆ ಆಯಿತು, ಹಿಂಗೆಲ್ಲನೂ ಮಾಡಿದ್ರೆ ಅದರಲ್ಲಿ ವರ್ಸ್ಟ್ ಅಂದರೆ ಯಾವ ಥರ? ಲೈಕ್ ಎಕ್ಸ್ಪೋಸಿಂಗ್ಸ್, ಲೈಕ್ ಅಷ್ಟೊಂದು ವರ್ಸ್ಟ್ ಅಲ್ಲ, ಎಕ್ಸ್ಪೋಸ್ ಮಾಡಿದಾದ್ರೂ ನೆಕ್ಸ್ಟ್ ಬರುತ್ತಾ ಅಂತ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ನನಗೆ. ಹಿಂಗೆ ಅಂತ ಅಂತಂದರೆ ನಾನು ಜನಕ್ಕೆ ರೀಚ್ ಆಗಬೇಕು, ನಾನು ಮನೆಗೆ ಹೋಗಬೇಕು. ನನ್ನ ಇಂಟೆನ್ಷನ್ ಯಾವುದೇ ಆಗಿರಕ್ಕಂಥ ದುಡ್ಡು ಮಾಡಬೇಕು, ಅದು ಮಾಡಬೇಕು ಏನಿಲ್ಲ, ನಾನು ಮನೆಗೆ ಹೋಗಬೇಕು. ಓಕೆ ಅದಾದರೂ ಮಾಡ್ಬೋದಾ? ಮಾಡಲಿಂಗಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾನು ಮಾಡಿದ್ದೇ ಇದೆ. ಮಾಡಲಿಂಗಲ್ಲಿ ತುಂಬ ಶಾರ್ಟ್ಸು ಅದೆಲ್ಲನೂ ಯೂಸ್ ಮಾಡಿದ್ದೆ. ಅದರಲ್ಲಿ ಏನೂ ಇಲ್ವಲ್ಲ, ನಾನು ಮಾಡಲಿಂಗ್ಸಲ್ಲಿ ಫೋಟೋ ಶೂಟ್ಸು ಎಲ್ಲ ಸ್ವಲ್ಪ ಅಂದರೆ ಎಕ್ಸ್ಪೋಸ್ ಜಾಸ್ತಿ ಮಾಡಿಸ್ತಾರಲ್ವ, ಅದರಲ್ಲಿ ಏನಿಲ್ವಾ ಅಂತಬಿಟ್ಟು ಅದರಲ್ಲೂ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ರೀಲ್ಸಲ್ಲಿ. ಅದಕ್ಕೂ ಏನು ರೆಸ್ಪಾನ್ಸ್ ಇಲ್ಲ. ಹಂಗೆ ಸುಮ್ಮನೆ ಕುತ್ಕೊಂಡಿದ್ದೆ ಒಂದಿನ, ಏನೋ ಒಂದು ಮೈಂಡಲ್ಲಿ ಒಂದು ಒಗಟ್ಟು ಥರ ಏನೋ ಬಂತು, ಅದನ್ನು ಹಾಕ್ಬಿಟ್ಬಿಟ್ಟೆ. ಒಂದೇ ದಿನಕ್ಕೆ 1 ಮಿಲಿಯನ್ ವೀಡಿಯೋ ಓಡಿತು. ನನಗೆ ಅವಾಗ ಗೊತ್ತಾಯಿತು, ಈ ಜನಕ್ಕೆ ಸ್ಟ್ರೈಟಾಗಿ ಹೇಳಿದ್ರೆ ಯಾವುದು ತಲೆಯಲ್ಲಿ ಹೋಗಲ್ಲ, ಸುತ್ತಿ ಬೆಳೆಸಿ ಹೇಳಬೇಕು ಅಂತ. ಹೆಂಗೆ ಅಂತ ಹೇಳಿದ್ರೆ ಸೆಕ್ಸ್ ಅನ್ನೋದು 3 ವರ್ಡು. ಹೌದಾ? ಮಾಡೋದೇ 2 ನಿಮಿಷ. ಅವ್ರಿಗೆ ಹೆಂಗೆ ಅಂತೇಳ್ದ ಅಂದರೆ ಅದ್ರ ಬಗ್ಗೆ ಹೆಂಗೆ ಚರ್ಚೆ ಮಾಡ್ತಾರೆ ಅಂತೇಳಿದ್ರೆ ಏನು ಇಡೀ ದಿನ ಏನೋ ಒಂದು ದೊಡ್ಡ ಕಿತ್ತಾಗ್ಬಿಟ್ಟು ಸಾಹಸ ಮಾಡ್ದಂಗೆ, ಹಂಗೆ ಹಿಂಗೆ ಆ ಥರ ಈ ಥರ. ನಾನು ಎಲ್ಲ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಮೆನ್ಷನ್ ಮಾಡಿರ್ತೀನಿ, ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು ಅಂತ. ನಾನು ಕೇಳೋದೇ ಸಿಂಗಲ್ ಮೀನಿಂಗ್, ಲೈಕ್ ಡಬಲ್ ಮೀನಿಂಗಲ್ಲೇ, ಆದ್ರೆ ಎಲ್ಲದಕ್ಕೂ ಆನ್ಸರ್ ಸಿಂಗಲ್ ಮೀನಿಂಗಲ್ಲೇ ಇರುತ್ತೆ. ಸದಾಶಿವನಿಗೆ ಅದೇ ಜ್ಞಾನ ಥರ ನಾನು ಏನಾದರೂ ಕೇಳ್ದ ಅಂದರೆ ಅದೇ ಇರ್ಬೋದು ಅಂತಬಿಟ್ಟು ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಅದರಲ್ಲಿ ಏನು ಗೊತ್ತಾ, ಇವ್ರ ಕಮೆಂಟ್ಗಳು ಏನು ಹೇಳ್ದ ಅಂತಂದರೆ, ನೀವೆಲ್ಲರೂ ಜನಕ್ಕೆ ಹಾಳು ಮಾಡ್ತಾ ಇದ್ದೀರಾ, ನಿಮ್ಮಂಥವ್ರಿಂದ ಎಷ್ಟೋ ಹೆಣ್ಮಕ್ಳು ಹಾಳಾಗ್ತಾ ಇದ್ದಾರೆ. ಹೌದಾ? ನನ್ನಿಂದ ಯಾವಾಗ ಹಾಳಾಗ್ತಾ ಇದ್ದಾರಾ? ಓಕೆ ಯಾಕೆ ಅವ್ರೇನಾದರೂ ಅನ್ನ ಬಿಟ್ಟು ಬೇರೆ ಏನಾದರೂ ತಿಂತಾರಾ? ಓಕೆ ನಾನು ಬೇರೆದೇನಾದರೂ ತಿಂತಾ ಇರ್ತೀನಿ, ಅವನು ನನ್ನ ಜೊತೆ ಬಂದ್ಬಿಟ್ಟು ನಾನು ನೋಡ್ಬಿಟ್ಟು ಅವರು ಬಂದ್ಬಿಟ್ಟು ತಿಂತಾರಾ? ನಾಲೆಜ್ ಇರುತ್ತೆ ತಾನೇ ಅವ್ರಿಗೂ, ನಾನು ಏನು ಮಾಡ್ತಾಯಿದ್ದೀನಿ ಏನಿಲ್ಲ ಅಂತಬಿಟ್ಟು. ಯಾವ ಥರ ಅವ್ರು ಹಾಳಾಗ್ತಾ ಇದ್ದಾರೆ? ಓಕೆ ಅವ್ರು ಹಾಳಾಗೋಕ್ಕೆ ಕಾರಣ ನೀವೇ ತಾನೇ. ನೀವು ನೋಡ್ತೀರಾ, ಅದನ್ನ ನೋಡ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಒಂದು 10 ಜನಕ್ಕೆ ಸೆಂಡ್ ಮಾಡ್ತೀರಾ. ನಿಮ್ಮಿಂದನೇ ತಾನೇ ಮುಂದೆ ಹೋಗ್ತಾ ಇರೋದು. ನೀವೇ ಅದನ್ನ ನೋಡ್ಬಿಟ್ಟು ಇಗ್ನೋರ್ ಮಾಡಿಬಿಟ್ಟು ಬಿಟ್ಬಿಟ್ಟ ಅಂತೇಳಿದ್ರೆ ನಮ್ಮ ಮೇಲಿಂದ ಮಾಡಬೇಕು ಅಂತಬಿಟ್ಟು ಮಸ್ತ್ ಬರುತ್ತೆ. ಇಷ್ಟೊಂದೆಲ್ಲ ಮಾಡ್ತಿರೋದು ನೀವೇ ತಾನೇ. ಅದಕ್ಕೋಸ್ಕರನೇ ಜನಕ್ಕೆ ಏನು ಹೇಳಿದ್ರು ಸಮತಿಗೆ ಅವ್ರಿಗೆ ಸೀರಿಯಲ್ನಿಂದ ಹೇಳಿದ್ರೆ ಗೊತ್ತಾಗಲ್ಲ, ಏನಾದರೂ ಎಕ್ಸ್ಟ್ರಾರ್ಡಿನರಿ ಆಗಿ ಹೇಳಬೇಕು ಅಂತ. ನಾನು ಟು ಬಿ ಓಪನ್ ಅಪ್, ಜನ ಇದನ್ನ ಇಷ್ಟಪಡ್ತಾ ಇದ್ದಾರಾ, ನನ್ನಿಂದ ಇದೇ ಎಕ್ಸೈಟ್ ಮಾಡ್ತಾ ಇದ್ದಾರಾ ಅಂತಬಿಟ್ಟು ಅವಾಗ ನಾನು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಒಗ್ಗಟ್ಟುಗಳು, ನಾನು ಆವಾಗ ಜನಪದ ಲೋಕದಲ್ಲಿ ಡಿಪ್ಲೊಮಾ ಮಾಡ್ತಾಯಿದ್ದೆ. ಅಲ್ಲಿ ಹಳ್ಳಿ ಜನ ಹಿಂಗೆ ಅಂತ ಅಂದರೆ ಪಟ್ ಅಂತಬಿಟ್ಟು ಒಗ್ಗಟ್ಟು ಹೇಳ್ತಾರೆ. ಎಷ್ಟು ಗಲೀಜಾಗಿ ಹೇಳ್ತಾರೆ ಒಗ್ಗಟ್ಟು, ಬಟ್ ಅದಿರಲ್ಲ. ಎಷ್ಟು ನಗು ಬರುತ್ತೆ ಅವ್ರ ಒಗ್ಗಟ್ಟೆಲ್ಲ ಕೇಳ್ದ ಅಂದರೆ, ಎಷ್ಟು ಚೆನ್ನಾಗಿರುತ್ತೆ. ಅವಾಗಿನ ಕಾಲದಲ್ಲಿ ಎಲ್ಲ ಒಗ್ಗಟ್ಟು ಬಿಡಿಸೋದು ತುಂಬ ಜಾಸ್ತಿ ಇರುತ್ತೆ ಅಲ್ವಾ. ಲೈಕ್ ಸಾಂಗಲ್ಲೇ ಒಂದು ಇದು ಮಾಡಿಬಿಟ್ಟು ಕಟ್ತಾರೆ
ಕೆಲವೊಂದು ಒಗಟುಗಳನ್ನ. ಓಕೆ, ನೀವು ಇವಾಗ ಫಸ್ಟು ಬ್ಯಾಂಗ್ಳೂರಿಗೆ ಬಂದಾಗ ನಿಮ್ಮ ಥರನೇ ಟ್ರಾನ್ಸ್ಜೆಂಡರ್ಗಳನ್ನ ನೋಡಿರ್ಬೋದು ರಸ್ತೆಯಲ್ಲೆಲ್ಲ ನಿಂತಿರುವಂಥದ್ದು. ಅವ್ರನ್ನ ನೋಡಿದಾಗ ನಿಮಗೆ ಯಾವ ಥರ ಫೀಲ್ ಬಂದಿತ್ತು? ಆ್ಯಕ್ಚುಲಿ ನಾನು ತುಂಬ ಜನ ನಮ್ಮ ಕಮ್ಯುನಿಟಿನಲ್ಲಿ ನೋಡಿದ್ದೀನಿ. ಡಿಗ್ರಿ ಮಾಡಿದವರು, ಡಬಲ್ ಡಿಗ್ರಿ ಮಾಡಿದವರು, MA ಮಾಡಿದವರು, MCom ಮಾಡಿದವರು ಒಬ್ಬರ ಹತ್ರ ಹಿಂಗೆ ಕೈ ಚಾಚ್ಬಿಟ್ಟು ಕೇಳ್ತಾರಲ್ಲಪ್ಪ ಅಂತ. ನೀವು ಯಾರಿಗಾದ್ರೂ ಹೋಗ್ಬಿಟ್ಟು ಕೇಳಿ, ನೀವು ಒಬ್ಬರ ಹತ್ರ ಕೈ ಚಾಚ್ತಿರಲ್ಲ, ನಿಮ್ಗೆ ಏನು ಅನ್ಸುತ್ತೆ ಅಂತೇಳ ಅಂತ ಹೇಳಿದ್ರೆ ಅವ್ರ ಕಣ್ಣಲ್ಲಿ ನೀರು ತಗೊಂಡ್ಬಿಡ್ತಾರೆ. ಇಷ್ಟೊಂದೆಲ್ಲ ಓದ್ಬಿಟ್ಟು ಇದು ಮಾಡ್ತಾ ಇದ್ದೀನಲ್ಲ ಅಂತ. ಅವ್ರಿಗೆ ಹೆಂಗೆ ಅಂತ ಹೇಳಿದ್ರೆ ತುಂಬ ಜನ ಹೇಳ್ತಾರೆ, ಇವರೆಲ್ಲ ಕಲೆಕ್ಷನ್ ಕೊಟ್ಟಿಲ್ಲ ಅಂದರೆ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ದೆ ಅಂದರೆ ಇವರು ಹಂಗೆಲ್ಲ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಬಟ್ ಅವರಲ್ಲೇ ಆಗೋಕ್ಕಂಥ ಪರಿಣಾಮಗಳು ಅವರೇ ಲೈಕ್ ಇವಾಗ ಕೆಲವೊಬ್ಬೊಬ್ರು ಹೇಳ್ತಾರೆ ಆಪ್ರೇಷನ್ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಭಿಕ್ಷಾಟನೆ ಮಾಡ್ತಾರೆ. ನೀವು ಏನಾದರೂ ಆಗಿ ಮಾಡಿದ್ರ? ಅದೆಲ್ಲ ಯಾವುದೇ ಆಗಿರ್ಬಂಥ ರೂಲ್ಸ್ ಇಲ್ಲ. ಅವಾಗಿರ್ಬಹುದು ಅನಿಸುತ್ತೆ, ಬಟ್ ಇವಾಗ ಯಾವುದು ಇಲ್ಲ. ಲೈಕ್ ಇವಾಗ ಸರ್ಜರಿ ಆಗದೇ ಇರಲಿ, ನಾನು ಟ್ರಾನ್ಸ್ ಅಂತ ಬಿಟ್ಟು ಅನ್ಕೊಂಡ್ಮೇಲೆ ನಾನು ಟ್ರಾನ್ಸ್. ಸರ್ಜರಿ ಇಸ್ ನಾಟ್ ಇಂಪಾರ್ಟೆಂಟ್. ಕೆಲವೊಬ್ಬರು ನಾನು ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀನಿ, ರಿಯಲ್ ಟ್ರಾನ್ಸ್ ಆಗಬೇಕು ಅಂತಂದರೆ ನೀವು ಸರ್ಜರಿನೇ ಮಾಡ್ಕೋಬೇಕು. ಟ್ರಾನ್ಸ್ಜೆಂಡರ್ಸೇ ಹೇಳಿರೋದು. ಯಾಕೆ ಮಾಡ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ. ನಿನ್ನ ಹತ್ರ ದುಡ್ಡಿದೆ, ನೀನು ಹೋಗ್ಬಿಟ್ಟು ಮಾಡಿಸ್ಕೊತೀಯ. ಹೌದು. ನನ್ನ ಹತ್ರ ದುಡ್ಡಿಲ್ಲ, ಕೊಡು ನೀನು 8 ಲಕ್ಷ 10 ಲಕ್ಷ ಹೋಗ್ಬಿಟ್ಟು ಇವಾಗಲೂ ಹೋಗ್ಬಿಟ್ಟು ಮಾಡ್ಕೊಂಬರ್ತೀನಿ. ನನ್ನ ಹತ್ರ ದುಡ್ಡಿಲ್ಲ, ನಾನು ಮಾಡಿಸ್ಕೊಳಕ್ಕಾಗಲ್ಲ. ನಿನ್ನ ಹತ್ರ ಇದೆ, ಕೆಪಾಸಿಟಿ ಇದೆ, ನೀನು ತಗೊಟ್ಟು ಆ ನೋವು ಪೇನ್ ತಡ್ಕೊಳಕ್ಕಂಥ ಕೆಪಾಸಿಟಿ ಇದೆ, ನೀನು ಮಾಡಿಸ್ಕೊತೀಯ. ನನ್ನ ಹತ್ರ ಇಲ್ಲ ಕೆಪಾಸಿಟಿ, ನಾನು ಏನಕ್ಕೆ ಮಾಡಿಸ್ಕೋಬೇಕು? ರಿಯಲ್ ಅಲ್ವಾ? ನಮ್ಮ ಒಳ್ಳೆ ಮನಸ್ಸಿನಿಂದ ನಾವು ಭಾವುಕರು, ಫೀಲಿಂಗ್ಸ್ನ ನಾವು ಇಂಪಾರ್ಟೆನ್ಸ್ ಕೊಡೋರು. ನನ್ನ ಫೀಲಿಂಗ್ಸ್ ಏನಂತ ಇದೆ ಅದು ಇಂಪಾರ್ಟೆಂಟ್. ನಾನು ಹೆಣ್ಣು ಅಂತ ಬಿಟ್ಟು ನನ್ನ ಮನಸ್ಸಲ್ಲಿ ಫೀಲಿಂಗ್ಸ್ ಬಂದುಬಿಟ್ಟ ಅಂತಂದರೆ ಅದು ಸಾಯೋವರೆಗೂ ಹೆಣ್ಣು ಅಂತಲೇ ಇರುತ್ತೆ. ಸೊ ತುಂಬ ಜನ ಇದು ರಾಂಗ್ ಮೆಸೇಜ್ ಕೊಡ್ತಾರೆ, ನೀವು ಆಪ್ರೇಷನ್ ಮಾಡ್ಕೊಂಡ್ರೆ ಮಾತ್ರ ಟ್ರಾನ್ಸಾ ಅಂತ. ಆಪ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಅವ್ರು ಒಂದ್ಸಲ ಅಂದ್ಕೊಂಡ್ರೆ ಟ್ರಾನ್ಸ್. ಓಕೆ, ಹೆಣ್ಣಾಗೋ ಸರ್ಜರಿನ ಯಾವ ರೀತಿಯಲ್ಲಿ ಮಾಡ್ತಾರೆ? ಲೈಕ್ ಈ ಥರನೇ ಪ್ರೊಸೀಜರ್ ಅಂತ ಇರುತ್ತಲ್ಲ? ಇದರಲ್ಲಿ ಏನು ಗೊತ್ತಾ, ತುಂಬ ಪ್ರೊಡ್ಯೂಸರ್ಸ್ ಇದೆ. ಓಕೆನಾ, ಲೈಕ್ ಎಲ್ಲನೂ ಡಿಫ್ರೆಂಟ್ ಕ್ಯಾಟಗರಿ. ಇದರಲ್ಲಿ ಬಂದ್ಬಿಟ್ಟು 22 ಜೆಂಡರ್ಸ್ಗಳಿದ್ದಾವೆ. ಎಲ್ಲದೂ ಬೇರೆ, ಜೋಗಪ್ಪ, ಜೋಗ್ತೀಸ್, ಹಿಜ್ರಾಸ್, ಮಲ್ನಾಡಿಸು, ಕೋತೀಸು, ಲೆಸ್ಬಿಯನ್ಸು, ತುಂಬ ಇದೆ. ಅವತ್ತೆಲ್ಲದೂ ಡಿಫ್ರೆಂಟ್ಸು. ಸಾರಿ ನಾನು ಹೇಳಲ್ಲ. ಹಾಂ, ತುಂಬ ಡಿಫ್ರೆಂಟ್ಸ್ ಇದ್ದಾವೆ. ಓಕೆನಾ, ಅದರಲ್ಲಿ ಅವ್ರವ್ರ ಸಂಬಂಧಪಟ್ಟಿರೋಕೊಂಡದ್ದು ಅವ್ರವ್ರದ್ದು ಇರುತ್ತೆ. ಲೈಕ್ ಟ್ರಾನ್ಸ್ ಅಂತ ಅಂದರೆ ಒಂದೇ ಕೆಟಗರಿ ಇಲ್ಲ. ಕೆಲವೊಬ್ಬರು ಹಿಂಗಿದ್ದಾರೆ ಅಂತ ಹೇಳಿದ್ರೆ ಹುಡುಗನ ಥರನೇ ಇರ್ತಾರೆ, ಅವ್ರೂ ಟ್ರಾನ್ಸನ್ನೇ. ಲೈಕ್ ಅವ್ರ ಫೀಲಿಂಗ್ಸ್ ಹುಡುಗಿ ಥರ ಇರುತ್ತೆ ಅಲ್ವಾ, ಅವ್ರೂ ಟ್ರಾನ್ಸ್. ನಮ್ಮ ಕೆಟಗರಿದಿಂದ ಹುಡುಗಿಲಿಂದ ಹುಡುಗ ಆದವ್ರೂ ಇದ್ದಾರೆ. ಓಕೆ, ನೀವೆಷ್ಟು ಒಂದು 20 ವರ್ಷ ಆದಮೇಲೆ ನೀವು ಸರ್ಜರಿ ಮಾಡಿಸ್ಕೊಂಡಿದ್ದು ಅನ್ಕೊತೀನಿ? ಇಲ್ಲ, ಮತ್ತೆ ಎಷ್ಟು ವರ್ಷ? ಇವಾಗ 23. ನಾನು ಸರ್ಜರಿ ಮಾಡಿಸ್ಕೊಂಡಿದ್ದು 19 ಏನೋ ಮಾಡಿಸ್ಕೊಂಡಿದ್ದೀನಿ ಅನ್ಸುತ್ತೆ. 2019 ಹಾಂ 2019 ಏನೋ 18-19 ಏನೋ ಮಾಡಿಸ್ಕೊಂಡಿರೋದು ಅನ್ಸುತ್ತೆ. ಈಗ ಹೆಣ್ಣು ಆದಮೇಲೆ ಇವಾಗಲೂ ಕೂಡ ಲೈಕ್ ಯಾರು ಮೇಲೆ ಲವ್ ಆಗಿರ್ಬೋದು, ಅಟ್ರಾಕ್ಟ್ ಆಗಿರ್ಬೋದು, ಲೈಕ್ ಒಂದೇ ನಿಮಿಷ ಕ್ಯಾಮ್ರಾ ಆಫ್ ಮಾಡಿ. ಆ್ಯಕ್ಚುಲಿ ಕ್ಯಾಮ್ರಾ ಆಫ್ ಮಾಡಿ.